ಇದು ಯಾವತ್ತಿದ್ರು ನಮ್ಮ ತಂದೆ ತವ್ರ ಮನೆ. ನಮ್ಮ ತಂದೆ ತವ್ರ ಮನೆ ಅಂದ್ರೆ ನಂದು ತವ್ರ ಮನೆನೇ ಇದೆ. ಕ್ಷಮಿಸಿ ಅಂತ ಯಾಕೆ ಕೇಳಿದೆ ಅಂದ್ರೆ ಕರೆದಿದ್ದು ಒನ್ ಟೈಮ್ ಬರೋದು ಒನ್ ಟೈಮ್ ಆಗ್ತಿದೆ, ಇದು ಅನಿವಾರ್ಯ. ಮೊದಲೆಲ್ಲ ಹೇಳಿ ಟೈಮಿಗೆ ಬಂದಿದ್ದೇನೆ. ಇವಾಗ ನನಗಿನ್ನ ಒಂದು ಖುಷಿ ಯಾಕೆಂದ್ರೆ 5 ವರ್ಷದಿಂದ ಅಂದ್ರೆ ನನ್ನ ರಾಜಕೀಯ ಜೀವನದಿಂದ ಶುರು ಆದಾಗ ಈ ಕಟ್ಟಡ ಅರ್ಧಂಬರ್ಧ ಇತ್ತು, ಪೂರ್ತಿಯಾಗಿರ್ಲಿಲ್ಲ. ದೇವರು ಆ ಎದುರುಗಡೆ ಇತ್ತು, ಬೀರಲಿಂಗೇಶ್ವರ. ಇವತ್ತೇನು ಮಾಡಿದ್ದೀರಿ ಅಂದ್ರೆ ಇವತ್ತು ಉತ್ಸಾಹದಿಂದ ಕಟ್ಟಡವನ್ನು ಪೂರ್ಣ ಮಾಡಿ ಕಲರ್ ಅನ್ನು ಕೊಟ್ಟು ಪೇಂಟಿಂಗ್ ಮಾಡಿದ್ದೀರಾ. ಎಲ್ಲ ನೋಡಿದೆ, ದೇವ್ರದ್ದು ಮುಖನು ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದೇ ತರ ಯಾವುದು ಸಂಕೋಚ ಇಲ್ಲದೆ ದೇವಸ್ಥಾನಕ್ಕೆ ಬೀರಲಿಂಗೇಶ್ವರ, ಎಲ್ಲರಿಗೂ ಈಶ್ವರ ಅಂತ ನಾವು ಕರಿತೀವಿ. ಶಿವ ಇಲ್ಲಿ ಇದ್ದಾನೆ. ಶಿವಗೆ ನಮಸ್ಕಾರ ಮಾಡೋದ್ರಲ್ಲಿ ಯಾರು ಎಜಿಟೇಟ್ ಪಡೋಕೆ ಸಾಧ್ಯ. ಬೀರಲಿಂಗೇಶ್ವರ ನೀವಂತೀವಿ, ಹಾಲು ಮತಸ್ಥರು ನಾವು ಶಿವ ಅಂತ ಇನ್ನೊಂದು ಮುಖದಲ್ಲಿ ನೋಡ್ತೀವಿ. ಯಾಕಂದ್ರೆ ನಾನು ಹಡಗಲಿ ತಾಲೂಕಲ್ಲಿ ಸಂಬಂಧಪಟ್ಟಿರೋದ್ರಿಂದ ನಾವು ಮೈಲಾರಲಿಂಗೇಶ್ವರಕ್ಕೆ ಬಹಳ ನಡ್ಕೊಳೋದು. ಯಾರೇ ಇರ್ಲಿ ಹಾಲು ಮತಸ್ಥರ ಕಾರ್ಯಕ್ಕೆ, ಮದುವೆ ಕಾರ್ಯ ಇರ್ಲಿ, ಯಾರೇ ಇರ್ಲಿ, ಎಲ್ಲ ಹಾಲು ಮತಸ್ಥರ ಮಂಥನದಿಂದಾನೇ ಬರೋದು. ನಮಗಂತೂ ಇದು ಗೊತ್ತಿದೆ. ಹಾಲು ಮತಸ್ಥರ ಇವತ್ತೆಲ್ಲ ಇಲ್ಲೇ ಪ್ರಸಾದನೋ ಮನೆಯಲ್ಲಿ ಮಾಡಿದ್ದೀರಾ. ಹಾಗಾದ್ರೆ ಇವತ್ತೆಲ್ಲ ಪೂರ್ತಿ ನಿನ್ನೆ ನಾನು ಹೋದೆ ಇಲ್ಲೇ ನೋಡ್ಕೊಂತ, ಬಟ್ ನಾನು ಇದು ಮಾಡಿಲ್ಲ, ಇಳಿಯಕ್ ಹೋಗ್ಲಿಲ್ಲ. ಬೇರೆ ಕಾರ್ಯಕ್ರಮ ಇದ್ದಿದ್ದಕ್ಕೆ ಮೀಟಿಂಗ್ ಇತ್ತು ಅಂತ ನಾನು ಅರ್ಜೆಂಟ್ ಆಗಿ ಹೊರಟಿದ್ದೆ. ಇಲ್ಲಿದ್ರು ನನ್ನ ಇಳಿದ್ಬಿಟ್ಟು ನೋಡ್ಬಿಟ್ಟೆ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲರೂ ಖಂಡಿತ ಒಳ್ಳೇದು. ಪ್ರಸಾದ ಸಿಗೋದಕ್ಕೆ ಅದೃಷ್ಟ ಮಾಡ್ಬೇಕಂತೆ. ಪ್ರಸಾದ ಎಲ್ಲರಿಗೂ ಸಿಗೋಲ್ಲ, ಇದು ಎಲ್ಲರಿಗೂ ಗೊತ್ತಿರೋದು. ದಾಸೋಹ ಮಾಡೋರಿಗೆ ಗೊತ್ತಿರುತ್ತೆ ಅದು ಪ್ರಸಾದದ್ದೇನು ಅಂತ. ನಮ್ಮ ಮನೆತನ ದಾಸೋಹ ಮಾಡ್ಕೊಂಡು ಬಂದಿರುವಂತ, ನಮ್ಮ ಮನೇಲಿ ಯಾರೇ ಬರ್ಲಿ ನೀರಾದ್ರೂ ಕುಡಿದು ಹೋಗ್ಬೇಕು ಅಂತ ಪದ್ಧತಿ ಈಗ್ಲೂ ಇದೆ ನಮ್ಮಲ್ಲೆಲ್ಲ. ಇದು ಕುರುಬರು ದೇವ್ರು ಅಂತಲ್ಲ, ಇದು ನಮ್ ದೇವ್ರು ಹೌದು. ಎಲ್ಲಾ ಜನಾಂಗಕ್ಕೂ ಸೇರಿರುವಂತ ದೇವ್ರು. ದೇವರಲ್ಲಿ ನಾಮ ಹಲವು ದೇವರು ಒಂದೇ ದೇವರು. ಹೆಸರುಗಳನ್ನು ಬೇರೆ ಬೇರೆ ನಮ್ಮ ತಕ್ಕಂಗೆ ನಾವು ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡು ಹೋಗಿದ್ದೇವೆ. ಇಷ್ಟು ದಿವಸ ಆ ದೇವಸ್ಥಾನದಿಂದ, ಚಿಕ್ಕ ದೇವಸ್ಥಾನದಿಂದ ದೊಡ್ಡ ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ನಮ್ಮ ಅಜ್ಜ ಕಾರಣಕ್ಕಂತೂ ಅವರಿಗೆ ಮೊದ್ಲು ಧನ್ಯವಾದಗಳನ್ನು, ದೊಡ್ಡ ಧನ್ಯವಾದಗಳು, ದೊಡ್ಡ ನಮಸ್ಕಾರ ಅಜ್ಜ. ಅವರಿಂದ ಗೋಣಿ ಬಸಪ್ಪ ಅವರು.